ಅವರಿಗೆ ಸಹಕಾರ ನೀಡ್ತಿದ್ದೀರಿ, ಮೊದಲನೇದಾಗಿ ತಮಗೆ ಅಭಿನಂದನೆ ಅಂತಕ್ಕಂಥದ್ದು. ಆತ್ಮೀಯ ಕಲಬುರಗಿ ಜಿಲ್ಲಾ ಕುರುಬರ ಸಂಘದ ವತಿಯಿಂದ ಇವತ್ತು ಕಲಬುರಗಿ ನಗರದ ಸರ್ದಾರ್ ವಲ್ಲಭಭಾಯಿ ಪಟೇಲ್ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಸುಡು ಸುಡು ಬಿಸಿಲು 45ಕ್ಕಿಂತ ಹೆಚ್ಚು ಸೆಲ್ಸಿಯಸ್ ಬಿಸಿಲು ಇದ್ರೂ ಸಹ ಶ್ರೀಮಾನ್ ಸಿದ್ದರಾಮಯ್ಯನವರ ಪರವಾಗಿ ಇವತ್ತು ನಾವು ಹೋರಾಟ ಮಾಡ್ತಾ ಇದ್ದೇವೆ ಅಂತಕ್ಕಂಥದ್ದು. ಯಾಕೆ ನಾವು ಹೋರಾಟ ಮಾಡ್ತಾ ಇದ್ದೇವೆ ಸಿದ್ದರಾಮಯ್ಯ ಅವರ ದಶಿಂದ ಅಂತಂದ್ರೆ 2023ರಲ್ಲಿ ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿಗಳನ್ನು ಕೊಟ್ಟರು. ಆ ಗ್ಯಾರಂಟಿಗೆ ಸೈನ್ ಯಾರ್ದಿತ್ತು? ಶ್ರೀಮಾನ್ ಸಿದ್ದರಾಮಯ್ಯನವ್ರದು. ಆ ಗ್ಯಾರಂಟಿಯನ್ನ ನಿಭಾಯಿಸಿದವ್ರು ಯಾರು? ಸಿದ್ದರಾಮಯ್ಯ. ಮತ್ ತೆಗಿಲ್ಗಿತ್ರಿ ಯಾಕಪ್ಪ? ಅದು ಗೊತ್ತಾಗಲ್ಲ ನೀವು. ಬುದ್ಧಿ ಇಲ್ಲ. ಯಾಕೆ ತೆಗಿಲ್ಗಿತ್ತೀರಪ್ಪ? ಮಾನ್ಯ ಹೈಕಮಾಂಡ್ಗೆ ನಾನು ವಿನಂತಿ ಮತ್ತು ಆಗ್ರಹ ಕಲಬುರಗಿದಿಂದ ಮಾಡ್ತಾ ಇದ್ದೇನೆ. ಕಲಬುರಗಿ ಅವರಿಗೆ AICC ಅಧ್ಯಕ್ಷರಾಗಿರುವಂತ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರಿಗೆ ನಾವು ಅತ್ಯಂತ ವಿನಮ್ರವಾಗಿ ವಿನಂತಿ ಮಾಡ್ಕೋತಾ ಇದ್ದೇವೆ. ಮಾನ್ಯ ಖರ್ಗೆ ಸಾಹೇಬ್ರೆ, ಸಿದ್ದರಾಮಯ್ಯ ಸಾಹೇಬರು 2023ರಿಂದ 28ರವರೆಗೆ ಮುಖ್ಯಮಂತ್ರಿಯಾಗಿ ಇರ್ತಾರೆ ಅಂತಕ್ಕಂಥ ನಿಟ್ಟಿನಲ್ಲಿ ಇಡೀ ಕರ್ನಾಟಕದಾದ್ಯಂತ ಹಿಂದುಳಿದ ಅಲ್ಪಸಂಖ್ಯಾತರ ದಲಿತ ಸಿದ್ದರಾಮಯ್ಯನ ಅವರ ಅಭಿಮಾನಿಗಳು 90% ಮತ ಹಾಕುವುದ್ರ ಮುಖಾಂತರ 136 ಇವತ್ತಿನ ದಿವಸ ಬರುವುದ್ರ ಮುಖಾಂತರ ಕಾಂಗ್ರೆಸ್ ಪಕ್ಷ ಬಹುಮತ ಬಂದಿದೆ. ಒಂದು ವೇಳೆ ನಿಮಗೆ ಉದಾಹರಣೆ ಸಮೇತ ಕೊಡ್ತಾ ಇದ್ದೇನೆ. 2004ರಲ್ಲಿ ಸಿದ್ದರಾಮಯ್ಯ ಅವರು JDS ಪಕ್ಷದ ಅಧ್ಯಕ್ಷರಾಗಿದ್ದಾಗ 58 MLAಗಳು ಬಂದು ಅದೇ ಸಿದ್ದರಾಮಯ್ಯ ಅವರು ಆ ಸ್ಥಾನದಿಂದ ತೆರವಾದಾಗ ಇವತ್ತಿನ ಡೇಟಿಗ ಬರೀ 18 MLAಗಳು ಇವತ್ತಿನ ಕರ್ನಾಟಕದಲ್ಲಿ ಬಂದಿದೆ. ಇದರ ಕಾರಣ ಅಂದ್ರೆ ಸಿದ್ದರಾಮಯ್ಯನವರು ಅಂತಕ್ಕಂಥದ್ದು. ಈಗ ನಮ್ಮ ಡಿಮ್ಯಾಂಡ್ ಒಂದ್ ವೇಳೆ 136 ಕಾಲರ್ ಬೀಳ್ರಿ, 136 ಏನು MLAಗಳು ಬಂದಿವೆ, ನೀವು ಒಂದ್ ವೇಳೆ ಇವ್ರಿಗೆ ತೆಗೆದ್ರೆ ಅದು 36ಕ್ಕೆ ಬರ್ತದೆ ಅಂತಕ್ಕಂಥದ್ದು ಸಂಘ ಎಚ್ಚರ ಕೊಡ್ತದೆ. 36 ಶಾಸಕರು ಬರ್ತಾರೆ. ಆದ್ದರಿಂದ ಎನಿ ಕಂಡೀಷನ್ ನೀವು ದಲಿತರಿಗೆ, ಹಿಂದುಳಿದವರಿಗೆ, ಅಲ್ಪಸಂಖ್ಯಾತರಿಗೆ ಅನ್ಯಾಯ ಮಾಡಬಹುದು ಅಂತಂದ್ರೆ ಸಿದ್ದರಾಮಯ್ಯ ಕಂಟಿನ್ಯೂ ಆಗಿರ್ಬೇಕು. ಒಂದ್ ವೇಳೆ ಇಲ್ಲ ಅಂತಂದ್ರೆ ಕಾಂಗ್ರೆಸ್ ಪಕ್ಷದ ವಿರುದ್ಧವಾಗಿ ನಾವು ಮತದಾನ ಮಾಡುವುದ್ರ ಮುಖಾಂತರ ಬರ್ತಕ್ಕಂಥ ದಿನದಲ್ಲಿ ನಿಮ್ಗೆ ಮನಿ ಕಳಿಸ್ತೇವೆ ಅಂತಕ್ಕಂಥ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಎಲ್ರಿಗೂ ನಮಸ್ಕಾರ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.